ಗುತ್ತಿಗೆದಾರರ ಸಂಘಕ್ಕೆ ಗುತ್ತಿಗೆದಾರರ ಸಂಘಕ್ಕೆ ಗುತ್ತಿಗೆದಾರರ ಸಂಘಕ್ಕೆ ಒಗ್ಗಟ್ಟಿನಲ್ಲಿ ಒಗ್ಗಟ್ಟಿನಲ್ಲಿ ನಮ್ಮ ಹಣ ನಮ್ಮ ಹಣ ನಮ್ಮ ಹಣ ತೊಲಗಲಿ 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 ನಮ್ಮ ಹಣ ನಮ್ಮ ಹಣ ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ನಮಗೆ ಗುತ್ತಿಗೆದಾರರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗುತ್ತಿಗೆದಾರರು ಇವತ್ತು ಉಪವಾಸ ಸತ್ಯಾಗ್ರಹ ನಾವು ಪ್ರಾರಂಭ ಮಾಡಿದ್ದೀವಿ. ಇಬ್ಬರು ಅಧ್ಯಕ್ಷರು ನಂದಕುಮಾರ್ ಮತ್ತು ಮಂಜುನಾಥ್ ಇವರ ನೇತೃತ್ವದಲ್ಲಿ, ಚೇತನ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಇಡೀ ರಾಜ್ಯ ಗುತ್ತಿಗೆದಾರರ ಸಂಘ ಕೆಂಪಣ್ಣವರ ಆದೇಶದ ಮೇಲೆ ನಾವು ಎಲ್ಲರೂ ಸಹ ಭಾಗವಹಿಸಿದ್ದೀವಿ. ಇಲ್ಲಿ ಎಲ್ಲ ಕಾರ್ಯಾಧ್ಯಕ್ಷರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಖಜಾಂಚಿ ಆಗಿರ್ಬೋದು, ಇಡೀ ನಮ್ಮ ಸಮುದಾಯನೇ ಇವತ್ತು ಸಾಂಕೇತಿಕವಾಗಿ ಇವರಿಗೆ ಬೆಂಬಲ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಎತ್ತೆಚ್ಕೊಂಡು ಏನೀಗ ಸುಮ್ಮನೆ ಅವೈಜ್ಞಾನಿಕವಾಗಿ 25% ಇವತ್ತು ಡಿಡಕ್ಟ್ ಮಾಡಿಕೊಂಡು ಇಡೀ ಗಂಟನ್ನ ಯಾವ ಇಲಾಖೆಯಲ್ಲೂ ಸಹ ಡಿಡಕ್ಷನ್ ಮಾಡಿಲ್ಲ. ನಮ್ಮ BBMPಯಲ್ಲಿ ಮಾತ್ರ ಡಿಡಕ್ಷನ್ ಮಾಡಿದ್ದಾರೆ. ಯಾಕೆ ಆಗಬಾರ್ದು? ಈ ಥರ BBMPನ ಕಾಂಟ್ರಾಕ್ಟ್ಗಳು ಯಾಕೆ ಈ ಥರ ತಾರತಮ್ಯ? ಬೇರೆ ಇಲಾಖೆ ಗುತ್ತಿಗೆದಾರರು ಒಂದೇ, ನಮ್ಮ BBMP ಗುತ್ತಿಗೆದಾರರು ಒಂದೇ. ಬೇರೆ ಇಲಾಖೆ ಗುತ್ತಿಗೆದಾರರು ನಾನೇ 5-6 ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಿ, ನಂದು ಯಾವುದೂ ಹಿಡಿದಿಲ್ಲ 25%ನ. ಅದೇ ಬೃಹತ್ ಬೆಂಗಳೂರು ಗುತ್ತಿಗೆದಾರರಿಗೆ ಯಾಕೆ ಹಿಡಿಬೇಕು? ದಯಮಾಡಿ ಮಾನ್ಯ ಮಂತ್ರಿಗಳು ಬುದ್ಧಿವಂತರಿದ್ದೀರಾ, ಭಾಳ ಕರೆಕ್ಟಾಗಿ ಮಾತಾಡ್ತೀರಾ, ನೀವು ನಮಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿರಿ ಎಲ್ಲ ವಿಚಾರದಲ್ಲಿ. ಆದರೆ ದುಡ್ಡು ಕೇಳಿದ ತಕ್ಷಣ ನಿಮಗೆ ತಲೆ ತಿರುಗ್ತದೆ. ಯಾಕೆ ಈ ಥರ ಆಗಬಾರ್ದು? ದಯಮಾಡಿ ಹಿಡಿದಿರ್ತಕ್ಕಂಥ 25%ನ ರಿಲೀಸ್ ಮಾಡಿ ಅಂತಂದು ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ. 3 ದಿನದಿಂದ ಇವತ್ತು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಕರೆಕ್ಟಾಗಿ ಬೇಗ ನಮಗೆ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ ನಾವು ಸ್ಟೇಟ್ ಅಸೋಸಿಯೇಷನ್ ಇಡೀ ರಾಜ್ಯ ಗುತ್ತಿಗೆದಾರರ ಸಂಘ ಕೆಂಪಣ್ಣವ್ರ ನೇತೃತ್ವದಲ್ಲಿ ಬಂದು ಇಡೀ ರಾಜ್ಯಾದ್ಯಂತ ಸ್ಟ್ರೈಕ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಮಾನ್ಯ ಮಂತ್ರಿಗಳು ತುಂಬ ಒಳ್ಳೆಯರಿದ್ದಾರೆ. ನಾವು ಅನ್ಯಾಯವಾಗಿ ಹೇಳ್ಬಾರ್ದು. ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡ್ತಾರೆ, ಬಟ್ ದುಡ್ಡು ಕೊಡಿ ಅಂದರೆ ಅವ್ರಿಗೆ ಕುತ್ತಿಗೆ ಬರ್ತದೆ. ಇಲ್ಲ 25% ಹೋಲ್ಡ್ ಮಾಡಿರೋ ವಿಚಾರ ಏನಾಗಿದೆ ಅಂದರೆ, ಅವರು ನಾಗಮೋಹನ್ ದಾಸ್ ಕಮಿಟಿ ಅಂತಂದೇಳಿ ಸರ್ಕಾರ ಏನು ಫಾರ್ಮ್ ಮಾಡಿದೆಯಲ್ಲ 40% ಇದಕ್ಕೋಸ್ಕರ ಆ ಕಮಿಟಿ ರಿಪೋರ್ಟ್ ಬರಲಿಕ್ಕೆ ಕೊಡ್ತೀವಿ ಅಂತ. ಇದಕ್ಕೆ ಸಂಬಂಧ ಇಲ್ಲ. ನಾಗಮೋಹನ್ ದಾಸ್ ಕಮಿಟಿ ಯಾಕಂದ್ರೆ ಏನು ಬರೀ ಬೃಹತ್ ಬೆಂಗಳೂರಿನಲ್ಲೇ ಇದ್ದಾರಾ ಕಲ್ಪ್ರಿಟ್ಸು? ಎಲ್ಲ ಇಲಾಖೆಯಲ್ಲೂ ಇದ್ದಾರೆ ಕಾಂಟ್ರಾಕ್ಟರ್ಗಳು. ಎಲ್ಲ ಇಲಾಖೆಯಲ್ಲೂ ಕಾಂಟ್ರಾಕ್ಟರ್ಗಳು ತಪ್ಪು ಮಾಡಿರ್ತಾರೆ, 10% ಇದ್ದೇ ಇರ್ತಾರೆ. ಯಾವುದೇ ನಾವೇನು ಕರೆಕ್ಟು ಅಂತಂದು ಹೇಳೋದಿಲ್ಲ. ಅಂತರಿಗೆ ಕರೆಕ್ಟಾಗಿ ಸಮಸ್ಯೆ ಕೊಡಿ, ಅಂತರ ದುಡ್ಡು ಹಿಡೀರಿ. ಪಾಪ ಅಮಾಯಕ ಕಾಂಟ್ರಾಕ್ಟರ್ಗಳು ಕಷ್ಟ ಕೂಲಿ ನಾಲಿ ಮಾಡಿರ್ತಾರೆ, ಒಡೆ ವಸ್ತ್ರ ಅಡ ಇಟ್ಟಿರ್ತಾರೆ, ಮನೆ ಮಠ ಅಡ ಇಟ್ಟಿರ್ತಾರೆ. ಇಂಥದ್ದೆಲ್ಲ ಬಿಟ್ಟುಬಿಟ್ಟು ಈ ಒಳ್ಳೆ ಹಬ್ಬದಂತ ತುಂಬಿದಂಥ ಹಬ್ಬದಲ್ಲಿ ಅವ್ರು ಯಾಕಪ್ಪ ರಿಲೀಸ್ ಮಾಡಬಾರ್ದು? ಗೌರಿ ಗಣೇಶನ ಹಬ್ಬದಲ್ಲೇ ನಮಗೆ ಸಮಸ್ಯೆ ಮಾಡ್ತಾರೆ, ದಸರಾ ಹಬ್ಬದಲ್ಲೇ ನಮಗೆ ಸಮಸ್ಯೆ ಮಾಡ್ತಾರೆ. ದಯಮಾಡಿ ಮಾನ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದನ್ನು ಅವಲೋಕನೆ ಮಾಡಿ ಚರ್ಚೆ ಮಾಡಿ ಇಮಿಡಿಯೇಟಾಗಿ ನಮ್ಮ ಇಬ್ಬರು ಅಧ್ಯಕ್ಷರುಗಳು ಏನು ಇವತ್ತು ಸತ್ಯಾಗ್ರಹ ಮಾಡಿದ್ದಾರೆ ಅವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ.